ಇಸಾಕನಿಗೆ. ತಂದೆಯ ಮಾತಿಗೆ ತಲೆ ಬಾಗಿಸಿದ್ದಾನೆ ಪ್ರಿಯರೇ. ಕೊನೆಗೆ ಸಾಯುವುದಕ್ಕೂ ರೆಡಿ. ತನ್ನ ತಂದೆಗೋಸ್ಕರ ಸಾಯೋದಿಕ್ಕೆ ಸಿದ್ಧನಾಗಿದ್ದಾನೆ ಇಸಾಕನು. ಚಿಕ್ಕ ಬಾಲಕನಾಗಿರುವಂಥ ಕಾಲದಲ್ಲಿ ಏನ್ರಿ, ತಂದೆಗೆ ಗೌರವಿಸುವಂಥದ್ದು, ತಂದೆಗೆ ಸನ್ಮಾನಿಸುವಂಥದ್ದು ಅರ್ಥ ಏನು ಗೊತ್ತಾ? ತಂದೆ ಮಾತಿಗೆ ಒಳಪಡುವಂಥದ್ದೇ. ಈಗಿನ ಕಾಲದಲ್ಲಿ ಏನ್ರಿ, ತಂದೆ ತಾಯಿಗಳಿಗೂ ಒಳಪಡ್ತಾ ಇದ್ದಾರ? ತಂದೆ ಒಂದು ಮಾತಂದರೆ ಮಕ್ಕಳು 20 ಮಾತು ಎದುರುತ್ತರ ಕೊಡ್ತಾರೆ. ತಂದೆ ಯಾವುದಾದ್ರೂ ಕೆಲಸ ಹೇಳಿದ್ರೆ ಮಾಡೋದಕ್ಕೆ ಹಿಂಜರಿತಾರೆ. ತಂದೆ ಮನಸ್ಸನ್ನು ನೋಯಿಸ್ತಾ ಇರ್ತಾರೆ. ತಂದೆ ತಾಯಿಗಳ ಮನಸ್ಸನ್ನು ನೋಯಿಸ್ತಾರೆ. ಈ ರೀತಿ ನೋಯಿಸುವಂಥ ಮಕ್ಕಳು ಶಾಪಗ್ರಸ್ತರಾಗ್ತಾರೆ ರೀ. ಶಾಪಗ್ರಸ್ತರು, ಒಳ್ಳೆಯದಾಗೋದಿಲ್ಲ ಅವರಿಗೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ಪ್ರತಿಯೊಬ್ಬರೂ ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸಬೇಕು, ಸನ್ಮಾನಿಸಬೇಕು. ಪ್ರತಿಯೊಬ್ಬರು ತಂದೆ ತಾಯಿಗಳನ್ನು ಗೌರವಿಸಬೇಕು, ಸನ್ಮಾನಿಸಬೇಕು. ಅವರಿಗೆ ಒಳ್ಳೆ ಊಟವನ್ನು ಕೊಡಬೇಕು, ಒಳ್ಳೆ ಬಟ್ಟೆಗಳನ್ನು, ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು. ಇದು ದೇವರ ಅಪ್ಪಣೆ ಕ್ರಿಸ್ತ ಪೂರ್ವದಲ್ಲಿ ಕೊಟ್ಟಿರುವಂಥದ್ದು. ಕ್ರಿಸ್ತ ಪೂರ್ವದಲ್ಲಿ ಈ ರೀತಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ ಹೇಳಿದ್ದಾನೆ. ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಅಂಥವರನ್ನು ಕಲ್ಲೆಸೆದು ಕೊಲ್ಲಬೇಕು ಅಂತ ಹೇಳಿದ್ದಾನೆ. ಅಪ್ಪಣೆ ಕೊಟ್ಟಿದ್ದಾನೆ, ಕಲ್ಲೆಸೆದು ಕೊಲ್ಲಬೇಕು. ಅಂಥವರಿಗೆ ಮರಣದಂಡನೆಯಾಗಬೇಕು. ತಂದೆ ತಾಯಿಗಳನ್ನು ಗೌರವಿಸದವನಿಗೆ, ತಂದೆ ತಾಯಿಗಳಿಗೆ ಸನ್ಮಾನಿಸದವರಿಗೆ ಮರಣ ಶಿಕ್ಷೆಯಾಗಬೇಕು. ನೋಡಿದ್ರಾ, ಇದು ಕ್ರಿಸ್ತ ಪೂರ್ವದಲ್ಲಿ ಹೇಳಿರುವಂಥ ಮಾತು. 1ನೇ ಶತಮಾನದಲ್ಲಿ ಕೂಡ ಯೇಸು ಕ್ರಿಸ್ತನು ಕೂಡ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ನೋಡಿ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಒಬ್ಬ ಐಶ್ವರ್ಯವಂತನು, ಒಬ್ಬ ಯುವಕ ಯೇಸು ಕ್ರಿಸ್ತನ ಬಳಿಗೆ ಬಂದು, ನಾನು ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಸ್ವಾಮಿ ಅಂತ ಕೇಳಿದಾಗ 17ನೇ ವಚನ, ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತೀ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆ ಅಷ್ಟೇ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ದೇವರ ಆಜ್ಞೆ ಗೊತ್ತಲ್ವಾ? ಗೊತ್ತು ಸ್ವಾಮಿ, ಇದೆಲ್ಲ ಚಿಕ್ಕಂದಿನಿಂದಲೇ ನಾನು ಪಾಲಿಸ್ತಾ ಇದ್ದೀನಿ. ಇನ್ನೊಂದು ಮಾತನ್ನು ನೋಡಿ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆಯಾಗಬೇಕೆಂತಲೂ ದೇವರು ಹೇಳಿದ್ದಾನಲ್ಲ. ಅಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಅಂತ ಹೇಳಿದ್ದಾನೆ. ಸನ್ಮಾನಿಸಬೇಕು, ಗೌರವಿಸಬೇಕು. ಒಂದು ವೇಳೆ ಗೌರವಿಸೋದಾದರೆ ಅಂಥವರಿಗೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಏನಾಗಬೇಕಂತ ತಿಳಿತ ಗೊತ್ತಾ? ಮರಣದಂಡನೆ ಆಗಬೇಕಂತಿದೆ. ಇವಾಗ ನೋಡಿ, ಇಷ್ಟು ತನಕ ನಾವು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎನ್ನುವಂಥ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಅಂಥವರಿಗೆ ಮರಣದಂಡನೆಯಾಗಬೇಕು ಎನ್ನುವಂಥ ಸಂಗತಿಯನ್ನು ಹೊಸ ಒಡಂಬಡಿಕೆ ಬಂದ ನಂತರ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಿನ್ನ ತಂದೆ ತಾಯಿಯಂದ್ರನ್ನು ಪ್ರೀತಿಸು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು, ಗೌರವಿಸು ಅಂತ ಅನೇಕ ಮಾತುಗಳಿದೆ.
ಈ ಮಾತುಗಳಿಗೆ ವಿಭಿನ್ನವಾದ ಮಾತುಗಳು ಇನ್ನು ಕೆಲವಿದೆ. ಇಷ್ಟು ತನಕ ತಂದೆ ತಾಯಿಗಳನ್ನು ಗೌರವಿಸಬೇಕು, ಸನ್ಮಾನಿಸಬೇಕು, ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು. ಖಚಿತವಾಗಿ ಪ್ರಿಯರೇ, ಖಚಿತವಾಗಿ ತಂದೆ ತಾಯಿಗಳನ್ನು ಪ್ರಾಣ ಇರೋ ತನಕ ಅವ್ರಿಗೆ ಯಾವ ತೊಂದರೆ ಇಲ್ಲದಂತೆ, ಯಾವ ಸಂಕಟ ಇಲ್ಲದಂತೆ, ಯಾವ ಸಮಸ್ಯೆ ಇಲ್ಲದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪ್ರತಿ ಮಕ್ಕಳಿಗಿರುತ್ತೆ. ಪ್ರತಿ ಮಕ್ಕಳಿಗೆ. ಯಾಕೆಂದರೆ ಅವ್ರ ಮೂಲಕ ದೇಹವನ್ನು ಪಡ್ಕೊಂಡಿದ್ದೀವಲ್ಲ, ನಮ್ಮ ತಂದೆ ತಾಯಿಗಳ ಮೂಲಕ ತಾನೇ ನಾವು ಬಂದಿದ್ದೀವಿ ಲೋಕಕ್ಕೆ. ಅಂದರೆ ತಂದೆಯಾದ ದೇವರು ಉಂಟು ಮಾಡಿದ್ದಾನೆ, ಆದರೆ ಅವರ ರಕ್ತವನ್ನು ಹಂಚಿಕೊಂಡು ಬಂದಿದ್ದೀವಲ್ಲ. ಆದ್ದರಿಂದ ತಂದೆ ತಾಯಂದರಿಗೆ ಖಚಿತವಾಗಿ ಪ್ರಾಣ ಇರೋ ತನಕ ನೀವು ಅವರನ್ನು ನೋಡಿಕೊಳ್ಳಬೇಕು, ಅವರನ್ನು ಸನ್ಮಾನಿಸಬೇಕು, ಅವರಿಗೆ ಯಾವ ತೊಂದರೆ ಇಲ್ಲದಂತೆ ನೀವು ನೋಡಿಕೊಳ್ಳಬೇಕು ಅಂತ ಏನ್ರಿ. ಅವ್ರಿಗೆ ಯಾವ ನೋವಿಲ್ಲದಂತೆ, ಯಾವ ಸಮಸ್ಯೆ ಇಲ್ಲದಂತೆ ನೋಡಿಕೊಳ್ಳಬೇಕು ಎನ್ನುವಂಥದ್ದನ್ನು ಹೇಳಿದ್ದಾನೆ ಪ್ರಿಯರೇ. ಇಷ್ಟು ತನಕ ನೋಡಿರುವಂಥ ವಚನಕ್ಕೆ ವಿರುದ್ಧವಾದಂಥ ವಚನಗಳಿದೆ ರೀ. ಇಷ್ಟು ತನಕ ನೋಡಿದ್ದೀವಿ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಅಂತ. ಇವಾಗ ಏನು ಗೊತ್ತಾ, ಇನ್ನೊಂದು ವಿರುದ್ಧವಾದಂಥ ವಚನಗಳು. ಯಾರು ಹೇಳಿದ್ದು? ಅದು ಕೂಡ ದೇವರೇ ಹೇಳಿದ್ದು, ಯೇಸು ಕ್ರಿಸ್ತನೇ ಹೇಳಿದ್ದು. ನೋಡ್ತೀರಾ? ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನದಿಂದ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಗುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಅಂದರೆ 29ನೇ ವಚನದಲ್ಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಡಬೇಕು ನನ್ನ ನಿಮಿತ್ತ ಅಂತ ಇದ್ದಾನೆ. ಏನ್ರಿ, ಇಷ್ಟು ತನಕ ಹಳೆ ಒಡಂಬಡಿಕೆಯಲ್ಲಿ ತಂದೆ ತಾಯಿಗಳನ್ನು ಗೌರವಿಸಬೇಕು, ಸನ್ಮಾನಿಸಬೇಕು ಹೇಳಿರುವಂಥ ದೇವರೇ ಏನ್ರಿ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂದು ಹೇಳಿರುವಂಥ ದೇವರೇ ಏನಂತ ಇದ್ದಾರೆ ಗೊತ್ತಾ? ನನ್ನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಮಾತು ನೋಡ್ತೀರಾ? ಲೂಕನ ಬರೆದ ಸುವಾರ್ತೆ ನೋಡಿ. ಇದಕ್ಕೆ ಉತ್ತರ ಕೊಡ್ತೀನಿ. ಇದರಲ್ಲಿ ಇರುವಂಥ ಭಾವನೆ ಏನು, ಯಾಕೆ ಹೇಳಿದ್ದಾನೆ ಈ ರೀತಿ ಅಂದರೆ 2 ರೀತಿಯಲ್ಲಿ ಇರುತ್ತಾ ಬೈಬಲು. ಅಂದರೆ 2 ಉದ್ದೇಶದಿಂದ. ಒಂದು ಸಾರಿ ತಂದೆ ತಾಯಿಗಳನ್ನು ಸನ್ಮಾನಿಸಿ ಅಂತ ಹೇಳಿರುವಂಥ ದೇವರು, ಇನ್ನೊಂದು ಕಡೆ ತಂದೆ ತಾಯಿಗಳನ್ನು ಹಾಗೆ ಮಾಡಿ ಅಂತ ಹೇಳ್ತಾನ, ಬಿಟ್ಟು ಬಿಡಿ ಅಂತ ಹೇಳ್ತಾನ. ಒಂದು ವೇಳೆ ಹೇಳಿದರೆ ಉದ್ದೇಶ ಏನು? ಒಂದು ವೇಳೆ ಹೇಳಿದರೆ, ದೇವರು ಹೇಳಿದರೆ ಉದ್ದೇಶ ಏನು? ಅದರಲ್ಲಿ ಇರುವಂಥ ಭಾವನೆ ಏನು? ಅದು ಗೊತ್ತಾಗಬೇಕು. ನಮಗೆ ಗೊತ್ತಾಗಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಓದಬೇಕು, ದೇವರ ಜ್ಞಾನವನ್ನು. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25, 26, 27. ಬಹು ಜನರು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಅವ್ರಿಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾರ್ಯಾರನ್ನು ಹಾಗೆ ಮಾಡಬೇಕಂತೆ?
ಯಾರ್ಯಾರನ್ನು? ಮತ್ತೊಂದು ಸಾರಿ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಅಂದರೆ ತಂದೆಯನ್ನು, ತಾಯಿಯನ್ನು, ಅಣ್ಣ ತಮ್ಮಂದಿರನ್ನು ಕೂಡ ಹಾಗೆ ಮಾಡಬೇಕಂತೆ. ಅಂದರೆ ದ್ವೇಷಿಸಬೇಕಂತೆ. ಯಾವತ್ತಾದರೂ ಕೇಳಿದ್ದೀರಾ? ಯಾರು ಹೇಳಿರುವಂಥ ಮಾತು? ಯೇಸು ಕ್ರಿಸ್ತನು ಹೇಳಿರುವಂಥ ಮಾತು ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಮೂಲಕ ಕೊಡಲ್ಪಟ್ಟಿರುವಂಥ ಗ್ರಂಥದಲ್ಲಿ ನೋಡುವಾಗ ತಂದೆ ತಾಯಿಗಳನ್ನು ಗೌರವಿಸಿರಿ ಅಂತ ಹೇಳಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳಿದ್ದಾನೆ ಯೇಸು ಕ್ರಿಸ್ತನು ತಂದೆ ತಾಯಿಗಳನ್ನು ಗೌರವಿಸಬೇಕು, ಸನ್ಮಾನಿಸಬೇಕು, ಪ್ರೀತಿಸಬೇಕು. ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸಿರಿ